ಹಾಯ್ ಎಲ್ಲರಿಗೂ ನಮಸ್ಕಾರ. ಸಾರಿ, ನಾನು ಇವಾಗ ಒಂದು ವಾರ ಮೇಲಾಯಿತು ಈ ಚಾನಲ್ಗೆ ಒಂದೊಂದೇ ವಿಡಿಯೋ ಹಾಕ್ತಾಯಿದ್ದೀನಿ. ಎಲ್ಲರೂ ಕೇಳ್ತಾ ಇದ್ರಿ, ಯಾಕೆ ಒಂದೇ ವಿಡಿಯೋ ಹಾಕ್ತಾಯಿದ್ದೀರಾ, 2 ವಿಡಿಯೋ ಹಾಕ್ತಾ ಇಲ್ಲಲ್ಲ ಅಂತ ಕೇಳ್ತಾ ಇದ್ರಿ. ನಾನು ಮುಂಚೆನೇ ಒಂದು ವಿಡಿಯೋದಲ್ಲಿ ಹೇಳಿದೆ, ನಮ್ಮ ಮನೆಯಲ್ಲಿ ಮದುವೆ ಫಂಕ್ಷನ್ ಇದೆ, ಅದಕ್ಕೋಸ್ಕರ ನಾನು ಡೈಲಿ ಒಂದು ವಿಡಿಯೋ ಹಾಕ್ತೀನಿ. ಫಂಕ್ಷನ್ ಎಲ್ಲ ಮುಗಿದು ನಾನು ಫ್ರೀ ಆದಮೇಲೆ ಮತ್ತೆ 2 ವಿಡಿಯೋ ಹಾಕ್ತೀನಿ ಅಂತ ಹೇಳಿದ್ದೆ. ನಮ್ಮ ಮನೆಯಲ್ಲಿ ಇವಾಗ ಫಂಕ್ಷನ್ ಎಲ್ಲ ಮುಗೀತು, ಇವಾಗ ನಾನು ಫುಲ್ ಫ್ರೀ ಆಗಿದ್ದೀನಿ. ಇನ್ಮೇಲೆ ನಿಮಗೆ ದಿನ 2 ವಿಡಿಯೋ ಹಾಕ್ತಾನೆ ಇರ್ತೀನಿ ಕಂಟಿನ್ಯೂಸ್ ಆಗಿ. ಸಾರಿ, ಭಾಳ ಜನ ಮೆಸೇಜ್ ಮಾಡಿದ್ರಿ, ಯಾಕೆ ಒಂದೇ ವಿಡಿಯೋ ಹಾಕ್ತಾ ಇದ್ದೀರಾ ಅಂತ. ನಾನು ಮೆಸೇಜ್ನಲ್ಲಿ ಕಮೆಂಟ್ನಲ್ಲಿ ಎಲ್ರಿಗೂ ರಿಪ್ಲೈ ಮಾಡೋದಕ್ಕಾಗಲ್ಲ ಅಂತ ಡೈರೆಕ್ಟಾಗಿ ವಿಡಿಯೋದಲ್ಲಿನೇ ಹೇಳ್ತಾ ಇದ್ದೀನಿ. ದಯವಿಟ್ಟು ನಿಮ್ಗೆಲ್ರಿಗೂ ನೋವಾಗಿದ್ದರೆ ನಿಜವಾಗ್ಲೂ ಸಾರಿ ಕೇಳ್ತಾ ಇದ್ದೀನಿ. ಇನ್ಮೇಲಂತೂ 2 ವಿಡಿಯೋ ಕಂಟಿನ್ಯೂಸ್ ಆಗಿ ಹಾಕ್ತಾನೆ ಇರ್ತೀನಿ. ಇವತ್ತು ನಾನು ತುಂಬಿದ ಮನೆ ಕತೆ ಸ್ಟೋರಿನ ಮುಗಿಸ್ತಾ ಇದ್ದೀನಿ. ನಾಳೆಯಿಂದ ಮತ್ತೊಂದು ಹೊಸ ಕಥೆಯನ್ನು ಅಪ್ಲೋಡ್ ಮಾಡ್ತೀನಿ. ದಯವಿಟ್ಟು ಈ ಚಾನಲ್ಗೆ, ಈ ಕಥೆಗೆ ಹೇಗೆ ಸಪೋರ್ಟ್ ಮಾಡಿದ್ದೀರೋ ಹಾಗೆ ಬರ್ತಾ ಇರೋ ಮತ್ತೊಂದು ಹೊಸ ಕಥೆಗೂ ಹಾಗೆ ಸಪೋರ್ಟ್ ಮಾಡಿ. ನಿಮ್ಮ ಸಪೋರ್ಟ್ ಹೀಗೆ ಇರಲಿ ನಮ್ಮ ಚಾನಲ್ಗೆ. ಹೊಸ ಕಥೆಯೂ ಚೆನ್ನಾಗಿದೆ, ದಯವಿಟ್ಟು ಆ ಕಥೆಗೂ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ಇದ್ದೀನಿ. ಇವಾಗ ತುಂಬಿದ ಮನೆ ಕಥೆಯಲ್ಲಿ ಎಲ್ಲ ಪ್ರಾಬ್ಲಮ್ನು ಸಾಲ್ವ್ ಆಗಿದೆ, ಮತ್ತು ಏನೂ ಸಮಸ್ಯೆ ಇಲ್ಲ. ಎಲ್ಲರೂ ಚೆನ್ನಾಗಿ ಖುಷಿಯಾಗಿದ್ದಾರೆ. ಅದಕ್ಕೋಸ್ಕರ ಎಲ್ಲರೂ ಖುಷಿಯಾಗಿರೋವಾಗಲೇ ನಾನು ಈ ಕಥೆನ ಮುಗಿಸ್ತಾ ಇದ್ದೀನಿ. ಹಾಗೆ ಎಲ್ಲರೂ ಕೃತಿ ಬಗ್ಗೆ ಕೇಳ್ತಾ ಇದ್ರಿ. ಕೃತಿ ಸಾಗರ್ಗೆ ಮದುವೆ ಆದಮೇಲೆ, ಅದು ಅಲ್ಲದೆ ನೇತ್ರ ಪ್ರೆಗ್ನೆಂಟ್ ಆದಮೇಲೆ ಆ ವಿಷಯ ಕೇಳೋಕ್ಕಿಗೆ ತುಂಬ ಬೇಜಾರಾಗಿ ಕೃತಿ ಫಾರಿನ್ಗೆ ವಾಪಸ್ ಹೋಗಿದ್ದಾಳೆ. ಸೊ ನಿಮಗೆಲ್ರಿಗೂ ಈ ಕತೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇವತ್ತಿಗೆ ಈ ಕತೆನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನಿಮ್ಮೆಲ್ರಿಗೂ ನಮ್ಮ ಚಾನಲ್, ನಮ್ಮ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಎಲ್ಲರೂ ವಿಡಿಯೋಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರೋ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ. ನಮಸ್ಕಾರ. ಏನು ಲಕ್ಷ್ಮಕ್ಕ, ಭಾಳ ಖುಷಿಯಾಗದೆಯಲ್ಲ, ಏನು ಸಮಾಚಾರ? ಪಂಚವ, ನನ್ನ ಮಗಂದು ಜೀವನದ ಬಗ್ಗೆ ಒಂದು ಸ್ವಲ್ಪ ಚಿಂತೆ ಹತ್ಬಿಟ್ಟಿತ್ತವ. ಹೆಂಗೆ ಏನಾಗಿ ಹುಡುಗಂದು ಜೀವನ ಅಂತಂದು ಚಿಂತೆ ಹತ್ಬಿಟ್ಟಿತ್ತು. ಯಾವಾಗ ರಿಯಾನು ಬಂದು ಮನೆಗೆ ಸೇರಿದ್ಲ ನೋಡು, ಗಂಡ ಹೆಂಡ್ತಿ ಇಬ್ಬರು ಜೀವನ ಚಲೋ ನತ್ತಂಗೆ ನಡ್ಸ್ಕೊಂಡು ಹೊಂಟಾರ. ಅಷ್ಟು ಸಾಕಪ್ಪಯ್ಯಪ್ಪ, ನನಗಂತೂ ಇನ್ನು ಮೇಲೆ ಯಾವ ಚಿಂತೆನೂ ಇಲ್ಲ. ನೇತ್ರ ಒಂದು ಆಕಿ ಜೀವನ ಆಕಿ ನೋಡ್ಕೊಂಡು ಹೊಂಟಾಳ. ಇವಾಗ ನಮ್ದು ಮಗಂದು ಸುರೇಶ್ ಅಂದು ಅವನದು ಚಿಂತಿಲ್ಲ. ಕಾವೇರಿ ಅಂತ ಇನ್ನೂ ಲೇಟ್ ಬಿಡಾಕಿ ಮದುವೆ ಮಾಡೋದು. ಈಗೇನಂತಂದ್ರೆ ಈಗ ಗವಿ ಕಡೆ ಲಕ್ಷ ಕೊಡ್ಬೇಕು ನೋಡು. ಗವಿ ಅವನು ಕೇಳಿದ್ರೆ ಇನ್ನೊಂದು 2 ವರ್ಷ ಬೇಡ ಮದುವೆ ಅಂತ ಅಂತಾನೆ. ಇನ್ನೂ ಓದಾಕಂತಾನೆ, ಆರಾಮಾಗಿ ಓದಲಿ, ಯಾವ್ದಾರ ಕೆಲಸ ಮಾಡಲಿ, ಆಮೇಲೆ ಅವನು ನೋಡಿದ್ರಾತು. ಯವ್ವ ಹೋಗ್ಬೇ, ನಿನಗೇನಾರು ತಲೆಗೆ ಕೆಟ್ಟಿದ್ದಾನೆ, ಹೋಗ್ಬೇ. ಅಲ್ಲಲ್ಲ ಗವಿ, ಏನಿನ ನನ್ನ ಮಾತ್ರ ಕೇಳೊಂದು ಸ್ವಲ್ಪ. ಗವಿ, ಇದಕ್ಕೆ ಏನಾಯ್ತು? ಏನೋ ಹೇಳಕ್ಕಂತಾಳಲ್ಲ ನಿಮ್ಮವ್ವ, ಇದಕ್ಕೆ ನಿಮ್ಮವನ ಮಾತ ಕೇಳವಲ್ಲ, ಏನಾಯ್ತು? ನೀವು ದೊಡ್ಡವ, ನೀವು ಚಿಕ್ಕಿ ಅತ್ತ ಸರ್ಕೊಂಡು ಇನ್ನೊಂದು ಸ್ವಲ್ಪ ನಾ ಹೇಳ್ತೀನಿ ಎಲ್ಲಾನು. ಹೇಳಪ್ಪ, ಏನಾಯ್ತು? ಏನನ್ನ ಕುಂತಾಳ ನಿಮ್ಮವ್ವ? ನೀನು ಏನೋ ಬೇಡ ಬೇಡ ಅಂತ ಅನ್ನ ಕುಂತಿದ್ದೆಲ್ಲ. ದೊಡ್ಡವ ನೋಡ್ಬೇ, ಅವ ಆಗಲೇ ನನ್ನ ಮದುವೆ ವಿಷಯ ಯಾಕೆ ಕುಂತಾಳ. ಅಲ್ವೇ ನಾನೇನಾರು ಹೆಣ್ಣುಡುಗೇನ? ಇಷ್ಟು ಲಗುನ ಮದುವೆ ಯಾಕೆ? ದೊಡ್ಡವ ನೀನಾರು ಹೇಳ್ಬೇ ಅವಾಗೊಂದು ಸ್ವಲ್ಪ. ನಾವು ಓದಾಕುಂತೀನಿ, ಇನ್ನೊಂದು ಸ್ವಲ್ಪ ದಿನದಾಗ ಈ ವರ್ಷ ನಂದು ಡಿಗ್ರಿ ಮುಗಿತೈತಿ. ಮುಗಿದ್ಮೇಲೆ ಒಂದು ಯಾವ್ದಾರ ಚಲೋನ ತಂಗ ಜಾಬ್ ಹುಡುಕಿ ಚಂದನ ತಂಗ ಜಾಬ್ ಮಾಡಿ ನಿಮ್ಮೆಲ್ಲರನ್ನೂ ಚಂದನ ತಂಗ ನೋಡ್ಕೊಂಡು ಆಮೇಲೆ ಮದುವೆ ಆಗ್ಬೇಕಂತ ನಾನಿದ್ರೆ ನಮ್ಮವ್ ನೋಡಿದ್ರೆ ಈಗಲೇ ಮದುವೆ ಆಗ. ಈಗ ಹುಡುಕಿದ್ರೆ ನಿನ್ನ ಡಿಗ್ರಿ ಮುಗಿಯಷ್ಟಿಗೆ ಹುಡುಗಿ ಸಿಕ್ಬಿಡ್ತೈತಿ, ಓದೋದು ಮುಗಿಯಷ್ಟಿಗೆ ಮದುವೆ ಮಾಡ್ಕೊಂಬಿಡ ಅಂತ ಅನ್ನಕುಂತಾಳ. ನೋಡ್ಬೇ ಅವ ದೊಡ್ಡವ, ನೀನಾರು ಹೇಳ್ಬೇ. ಅಲ್ಲ ಲಕ್ಷ್ಮಕ್ಕ, ಈಗಿಂದ ಹುಡ್ಕಾಕುಂತ್ರ ಅಲ್ಲಿಗೆ ಬರ್ತೈತವ, ಅದಕ್ಕೆ ಹುಡ್ಕಾಕುಂತೀನಪ್ಪ. ನೀವು ಸ್ವಲ್ಪ ಲಕ್ಷ ಕೊಡು ನಮ್ಮ ಕಡೆನೂ ಅಂತ ಹೇಳಿದೆ. ತಪ್ಪನ್ ಬೇಕ ನೀನೇ ಹೇಳ. ಅಂಬೋ ಅಕ್ಕ, ಗವಿ ಹೇಳಿದ್ದೆ ಬರಾಬರಿನೇ ಐತಿ. ಇನ್ನೂ ಓದಾಕುಂತಾನವ ಅವನೇನು ಹೆಣ್ಣುಡಿಗೆನ ನೀನು? ಇದು ಓದೋದು ಮುಗಿದ ತಕ್ಷಣ ಮದುವೆ ಮಾಡಕ್ಕೆ ಅವನೇನೋ ಓದಾಕುಂತಾನ. ಓದೋದು ಮುಗಿಲಿ, ಕೆಲಸ ಮಾಡಲಿ, ಒಂದು 4 ವರ್ಷ ನಿನ್ನನ್ನು ಎಲ್ಲರನ್ನೂ ಚಂದನ ತಂಗ ನೋಡ್ಕೊಲಿ, ಆಮೇಲೆ ಮದುವೆ ಮಾಡಿದ್ರಾತ. ಏನಾರ ಅವಸರ ಐತ ಈಗಿಂದ ಈಗಲೇ ಅವನಿಗೆ ಮದುವೆ ಮಾಡಕ್ಕೆ? ಅಂಬವ್ವ ನೀನು ಬಾರಿ ಬಿಡು. ಇನ್ನು ಆ ಹುಡುಗ ಓದಾಗುಂತೈತಿ, ಈಗಲೇ ಆ ಹುಡುಗ ಮದುವೆ ಆಗಂತ ನಾವು ಒಂದಿದ್ದಲ್ಲ. ಇಲ್ಲಿ ಬಿಡು, ಚಂದನ ತಂಗ ಓದಾನ, ಕೆಲಸ ಮಾಡಲಿ, ಆರಾಮಾಗಿ ಒಂದು ಸ್ವಲ್ಪ ದಿನ ಇರಲಿ, ಆಮೇಲೆ ಮದುವೆ ಮಾಡಿದ್ರಾತ. ಮದುವೆ ಮಾಡಿದ್ಮೇಲೆ ಮತ್ತೆ ಜವಾಬ್ದಾರಿ ತಮ್ಮ ತಾವು ಬರ್ತೈತಿ. ಒಂದು ಸ್ವಲ್ಪ ದಿನ ಆರಾಮಾಗಿ ಓದಿ ಕೆಲಸ ಮಾಡಿ ಆರಾಮಾಗಿರಲಿ, ಸುಮ್ಮನೆ ಇರೋವನು. ಅಯ್ಯ ಯಾಕ ನೀ ಹಿಂಗಂದು ಅಂದ್ರೆ ಮುಗೀತವ, ಇನ್ನೂ ಒಂದು 8 ವರ್ಷ ಲಗ್ನನ ಬ್ಯಾಡ ಅಂತಂತಾನ. ಅಯ್ಯಯ್ಯ ಅಂಬೋಕ, ಹೋಗ್ಲಿ ಬಿಡು. ಈಗ ಅವನಿಗೆ 21, ಇನ್ನು 21 ಈಗ ನಡೆಯಾಕುಂತೈತಿ. ಆಗಲೇ ಲಗ್ನ ಆಗುಂತಿದ್ದಲ್ಲಿ ಆರಾಮಾಗಿ ಹೋಗ್ಲಿ ಬಿಡು. ಇನ್ನೊಂದು 8-9 ವರ್ಷ ಆಮೇಲೆ ಮದುವೆ ಮಾಡಿದ್ರೆ ಆತತ್ತಾಗ. ನೀನಂತೂ ದೊಡ್ಡವ ಚಿಗವ ನಿಮ್ಮಿಬ್ಬರಿಗೂ ಪುಣ್ಯ ಬರಲೇವ ಯವ್ವ. ನೀವು ಹೆಂಗೆ ಹೇಳ್ತೀರಿ ನೋಡು. ನಿಮ್ಮ ತಂಗಿಗೆ ನಿಮ್ಮ ಅಕ್ಕಗೆ ನೀವೇ ಹೇಳ್ಕೊರಿ. ನಾ ಅಂತೂ ಹೊರಗಡೆ ಹೋಗ್ತೀನಿ, ನನ್ನ ಸ್ವಲ್ಪ ಕೆಲಸ ಐತಿ, ಮುಗಿಸ್ಕೊಂಬಂದೆ. ನಂದು ಎಕ್ಸಾಮ್ ಅದಾವು, ಓದ್ತೀನಿ ನಾನು. ಯವ್ವ ನೀನು ನನ್ನ ಮೇಲೆ ಯಾವುದೇ ರೀತಿಯಾದಂಥ ಅನುಮಾನ ಪಡಕ್ಕೆ ಹೋಗ್ಬಿಡ್ಬಿ. ನಾನು ಯಾರನ್ನಾರ ಮದುವೆ ಮಾಡ್ಕೊಂಬರೋದು ಇಲ್ಲ ಯಾರನ್ನಾರ ಪ್ರೀತಿಸೋದು ಇಂಥ ಏನು ಕೆಲಸನೂ ಮಾಡೋಂಗಿಲ್ಲ. ನೀನು ಮತ್ತು ಮನ್ಯಾಗ ಯಾವ ಹುಡುಗಿನ ಹುಡುಕ್ತೀರ, ನಾನು ಅದೇ ಹುಡುಗಿನ ಮದುವೆ ಹಾಕಿನಿ. ನೀನೇನು ಚಿಂತೆ ಮಾಡಕ್ಕೆ ಹೋಗ್ಬೇಡ, ಸರಿನಾ?
ಈಗೇನ ಹಿಂಗೆ ಅಂತೀರಪ್ಪ, ಆಮೇಲೆ ಕಾಲೇಜ್ನಾಗ ಆಕಿ ಇಷ್ಟ ಆದ್ಲು, ಇಲ್ಲ ಕೆಲ್ಸಕ್ಕೆ ಹೋದಾಗ ಆಕಿ ಇಷ್ಟ ಆದ್ಲು, ಆಕಿನ ಮದುವೆ ಆಕಿ ನಾನು, ಇಲ್ಲಾಂದ್ರೆ ಇಲ್ಲ ಅಂತ ಅನ್ನಕುಂತೆ ಅಂದ್ರೆ ಅವಾಗೇನು ಮಾಡೋದಯ್ಯಪ್ಪ ಮತ್ತೆ. ಅಂಬವ್ವ, ಸುರೇಶ್ ಏನ ಹಂಗೆ ಮಾಡಾನಂತಂದು ಗವಿನೂ ಹಂಗೆ ಮಾಡ್ತಾನಂತ ಅನ್ಕೊಳಕೋಬೇಡ. ಎಲ್ಲರೂ ಹಂಗೆ ಇರಂಗಿಲ್ಲ. ಗವಿಗೆ ಗೊತ್ತೈತಿ ಹೆಂಗೆ ಯಾರು ಮಾತು ಕೇಳಬೇಕು, ಯಾರು ಮಾತು ಬಿಡಬೇಕು ಅಂತ ಅನ್ನೋದು. ನೀನೇನು ತಲೆ ಕೆಡ್ಸ್ಕೊಳಕೋಬೇಡ. ಅದು ಅಲ್ದ ಸುರೇಶ ಮದುವೆ ಆದಮೇಲೆ ಎಷ್ಟೆಲ್ಲ ಕಷ್ಟಪಟ್ಟಾನ ಅದನ್ನೆಲ್ಲ ನೋಡಾನ ಗವಿ. ಮತ್ತೆ ಅದ ತಪ್ಪನ್ನ ಮಾಡಂಗಿಲ್ಲ. ನೀನೇನು ತಲೆ ಕೆಡ್ಸ್ಕೊಳಕೋಬೇಡ, ಸುಮ್ಮನೆ ಇದ್ಬಿಡು. ಹ್ಞೂ ಬಿ ಅವ್ವ, ಅಣ್ಣ ಅವಾಗ ಮಾಡಿದ್ದು ತಪ್ಪ ಅಂತ ನನಗೆ ಗೊತ್ತಾಯ್ತಿಲ್ಲ. ಈಗ ಅಣ್ಣಗ ಗೊತ್ತಾಗೈತಿ, ಮತ್ತು ನಾನು ಅದ ತಪ್ಪನ್ನು ವಾಪಸ್ ಮಾಡ್ತೀನಿ. ನೀನೇ ಹೇಳು, ನನ್ನ ಮೇಲೆ ಅನುಮಾನ ಪಡಬೇಡ ಬಿ. ನಿಜ ಹೇಳಾಕುಂತೀನಿ ನಾನು. ನೀನು ಮತ್ತು ಮನ್ಯಾಗ ಯಾವ ಹುಡುಗಿನ ತೋರಿಸ್ತೀರಾ ಅದ ಹುಡುಗಿನ ನಾ ಮದುವೆ ಆಕಿನಂತ, ಸರಿನಾ? ಸರಿ ತಗೋ. ಅದಕ್ಕೆ ಮಿಕ್ಕಿ ಆ ಹುಡುಗಿನ ಪ್ರೀತಿಸಿದೆ, ಈ ಹುಡುಗಿನ ಪ್ರೀತಿಸಿದೆ ಅಂತ ಏನಾರ ಅಂದು ಏನಿಲ್ಲ. ಎರಡು ಕಾಲದಲ್ಲ, 2 ಕಾಲು ಮುರಿದು ಮೂಲೆ ಕುಂದಿರ್ಸ್ತೀನಿ. ನಿನಗೆ ಜೀವನ ಪೂರ್ತಿ ನಾನು ಊಟ ಹಾಕಿದ್ರು ಪರವಾಗಿಲ್ಲ, ನೆನಪಿರ್ಲಿ. ಆತ ತಗೋಬಿ ಯವ್ವ, ನಿನಗೆಷ್ಟು ಹೇಳಿದ್ರು ಅಷ್ಟ. ಯಾಕೆ ಅಂಬವ್ಕ, ಯಾಕೆ ಏನಾತು ಈಗ? ಯಾಕೆ ಗವಿಗೆ ಹಂಗೆ ಗಂಟು ಬಿದ್ದಿದಿ ನೀನು? ಸುರೇಶ್ ಹಂಗೆ ಮಾಡಾನಲ್ಲ, ಗವಿನೂ ಹಂಗೆ ಮಾಡ್ತಾನಂತಂದು ಚಿಂತೆನ ನಿನಗೆ? ಅಯ್ಯ ಇಲ್ಲ ಬೇಯಕ್ಕ, ಇಲ್ಲ. ಸುರೇಶ ಮಾಡೇ ಇದ್ದ ತಪ್ಪು ಪದೇ ಪದೇ ಪಾಪ ಆ ಹುಡುಗನ ಹೆಸರು ಎದಕ್ಕೆ ತೆಗಿತಿದ್ದೆ ಬಿಡ್ಬೇಕ. ಹಂಗಲ್ಲ, ಈಗ ಇವಂದು ಗವಿ ಅದಾನಲ್ಲ, ಗವಿ ಜೊತೆ ಓದ ಹುಡುಗನ ಮೂಲಿ ಮನಿ ಮಾಧವ್ ಅದಾನಲ್ಲ, ಮಾಧವ್ ಅದಾಳಲ್ಲ, ಆ ಮಾಧವನ ಮಗನು ಅಲ್ಲೇ ಕಾಲೇಜಿಗೆ ಹೋದಲ್ಲಿ ಯಾವುದೋ ಹುಡುಗಿನ ಪ್ರೀತಿಸಾಕುಂತ. ಈಗ ನಾನು ಅದ ಹುಡುಗಿನ ಮದುವೆ ಆಗದ ಅಂತಂದು ಮನ್ಯಾಗೇನ ಜಗಳ ತೆಗ್ದಾನಂತ. ಅದು ನನ್ನ ಕಿವಿಗೆ ಬಿತ್ತ. ಅದಕ್ಕೆ ಮತ್ತೆ ಎಲ್ಲಿ ಇವನು ಹಂಗೆ ಮಾಡ್ದಂದ್ರೆ ಏನು ಮಾಡೋದು ಬೇಯಕ್ಕ? ಅದಕ್ಕೆ ಆತಾಗ ಲಗುನ ಓದೋದು ಮುಗಿದ ತಕ್ಷಣ ಲಗ್ನ ಮಾಡಿಬಿಟ್ರೆ ಆಮೇಲೆ ತಾನ ದುಡ್ದು ತನ್ನ ಹೆಂಡ್ತಿನ ತನ್ನ ಸಾಕೊಂಡ ಹೋಗ್ಕಾನ, ಜವಾಬ್ದಾರಿನೂ ಬರ್ತೈತಲ್ಲ ಅಂತಂದು ಏನೋ ನಾನು ಯೋಚನೆ ಮಾಡಿದೆವ. ನೋಡಮ್ಮವ್ವ, ಎಲ್ಲೋ ಯಾರೋ ಒಬ್ರು ಹಂಗೆ ಮಾಡಾರಂತಂದು ಎಲ್ಲರೂ ಹಂಗೆ ಮಾಡ್ತಾರ ಅಂತಂದು ನಾವು ತಿಳ್ಕೊಳಕ್ಕೆ ಹೋಗ್ಬಾರ್ದು. ಗವಿ ಹೆಂಗೆ ಏನು ಅನ್ನೋದು ನಮಗೆ ಚಂದನತ್ತಂಗೆ ಗೊತ್ತೈತಿ. ಗವಿ ಯಾವುದೇ ಕಾರಣಕ್ಕೂ ತಪ್ಪು ಮಾಡಂಗಿಲ್ಲ. ಅವನೇನು ಹಂಗೆ ಮಾಡಂಗಿಲ್ಲ, ನನ್ನ ನಂಬಿಕೆ ನಮಗೈತಿ. ಅವ್ನಿಗೆ ಏನೋ ತಲೆಯಾಗಿ ಯೋಚನೆ ಬಂದ್ರೂ ಅವ್ರ ಅಕ್ಕನ ಮುಂದೆ, ನೇತ್ರವನ ಮುಂದೆ ಎಲ್ಲನೂ ಹೇಳ್ತಾನವ. ನನಗೆಲ್ಲ ಗೊತ್ತೈತಿ. ಮದುವೆ ಆಗಿ ನೇತ್ರವ ಗಂಡನ ಮನೆಗೆ ಹೋದ್ರೂ ದಿನ ಕಾಲೇಜ್ನಾಗ ಏನಾಗೈತಿ, ಏನು ನಡೆದೈತಿ, ಏನಿಲ್ಲ ಎಲ್ಲನೂ ನೇತ್ರವನ ಮುಂದೆ ಹೇಳ್ಕೊತಾನ. ಅವನಿಗೆ ಮುಂಚೆಯಿಂದನೂ ನಮ್ಮ ಹತ್ರ ಎಲ್ಲ ಏನೋ ನಡೆದ್ರೂ ಹೇಳ್ಕೊಳೋ ಅಂತ ಅಭ್ಯಾಸ ಐತಿ. ಅಂಥದ್ರಾಗ ಅವ ಅಂತ ತಪ್ಪು ಏನೂ ಮಾಡಂಗಿಲ್ಲ. ನೀ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ನಿಂಗೆ ನಮ್ಮ ಮೇಲೆ ನಂಬಿಕೆ ಐತಿಲ್ಲ, ನಮ್ಮ ಮೇಲೆ ನಂಬಿಕೆ ಇದ್ರೆ ನೀನು ಗವಿಗೇನು ಒತ್ತಾಯ ಮಾಡಕ್ಕೆ ಹೋಗ್ಬೇಡ ನೋಡು ಮದುವೆ ವಿಷಯದಾಗ. ಈಗಲೇ ಲಘುನ ಮದುವೆ ಮಾಡಿ ಪಾಪ ಹುಡುಗನ ಜೀವನನ ಎದಕ್ಕೆ ಹಾಳು ಮಾಡ್ತಿದ್ದಿ? ಆರಾಮಾಗಿರ್ಲಿ ಬಿಡು. ಓದಾಕೊಂತಾನ, ಓದಲಿ, ಮುಂದೆ ಓದ್ತೀನಂದ್ರೆ ಓದಲಿ, ಇಲ್ಲ ಕೆಲಸ ಮಾಡ್ತೀನಿ ಅಂದ್ರೆ ಕೆಲಸ ಮಾಡಲಿ, ಒಂದು ಸ್ವಲ್ಪ ದಿನ ಆರಾಮಾಗಿರಲಿ. ಆಮೇಲೆ ಮದುವೆ ಮಾಡಿದ್ರೆ ಅದು ಮದುವೆ ಮಕ್ಕಳು ಅವೆಲ್ಲ ಮುಂದೆ ಇರೋದ. ಈಗಲೇ ಯಾಕಷ್ಟು ಒತ್ತಾಯ ಮಾಡ್ತಿದ್ದೆ ಅವನಿಗೆ? ಸರಿ ತಗೋಬೇಕ, ಸರಿ ತಗೋ ಪಂಚವ, ನೀವು ಇಷ್ಟೆಲ್ಲ ಹೇಳಾಕುಂತೀರಿ ಅಂದ್ರೆ ನಾನು ಒತ್ತಾಯ ಮಾಡಲ್ಲ ತಗೋ. ಸರಿ ತಗೋ, ಅವನು ಓದಿ ಕೆಲಸ ಮಾಡಲಿ, ಮನೆಗೆ ಏನಾರ ಒಂದು ಸ್ವಲ್ಪ ಸಹಾಯ ಏನಾರು ಆಕೈತಿ. ಸರಿ ತಗೋರಿ, ಹಂಗಾರ ಇನ್ಮೇಲೆ ಇದ್ರ ಬಗ್ಗೆ ನಾನೇನು ಮಾತಾಡಂಗಿಲ್ಲ ತಗೋರಿ ಗವಿತಾಲೆ. ಸರಿ ತಗೋ, ನಡ್ರಿ ಲಘುನ ಅಡುಗೆ ಮಾಡಿಡೋಣ. ಇದು ಮಧ್ಯಾಹ್ನ ಊರನ್ನ ಹೆಣ್ಮಕ್ಳೆಲ್ಲ ಲಘುನ ಬರ್ತೀನಂದಾರೆ ಇವತ್ತು ಹೊಲ್ಯಾಕ. ಬಟ್ಟೆ ಗಿಟ್ಟಿ ಲಘುನ ಹೊಲ್ದು ಸಂಜೆ ಮುಂದೆ ಒಂದು ಸ್ವಲ್ಪ ಲಘುನ ಹೋಗ್ತೀನಂದಾರ. ನಡ್ರಿ ಲಘುನ ನಾವು ನಮ್ದು ಅಡುಗೆ ಕೆಲಸ ಎಲ್ಲ ಮುಗಿಸ್ಕೊಂಡ್ರೆ ಅವ್ರು ಬರೋಷ್ಟಿಗೆ ನಾವು ಖಾಲಿ ಆಗ್ಬಿಡ್ತೀವ. ಲಘುನ ಬಟ್ಟೆ ಹೊಲ್ಸು ಕಳ್ಸಾಗಿ ಬರ್ತೈತಿ. ಇಲ್ಲಾಂದ್ರೆ ಮತ್ತೆ ನಮ್ದು ಹೊತ್ತಾತಂದ್ರೆ ಮತ್ತೆ ಅವರೆಲ್ಲ ನೀನ ಮುಗ್ದಿಲ್ಲ ಅನ್ಬೇಕಾ ನಿಮ್ದು ಕೆಲಸ ಅಂತ ಅಂತಾರೆ. ಸರಿ ತಗೋ ಲಕ್ಷ್ಮಕ್ಕ. ಯವ್ವ ಇಲ್ಲೇ ಇದ್ದೀರನಿ ಎಲ್ಲರೂ? ಚಲೋ ಆತು ಬಿಡು. ಯಾಕ್ರಿ ಅತ್ತಾರ, ಏನಾರು ಬೇಕಿತ್ತನ? ಲಕ್ಷ್ಮವ್ವ ಅಡಿಗೆಲ್ಲ ಆಗೈತನ? ಹೊಟ್ಟೆ ಯಾಕೆ ಭಾಳ ಹಸಿದು ಬಿಟ್ಟೈತವ ಯವ್ವ. ರಾತ್ರಿ ಲಘುನ ಊಟ ಮಾಡಿ ಲಘುನ ಮಕ್ಕೊಂಡ್ಬಿಟ್ಟೇನಲ್ಲ, ಎದ್ದ ತಕ್ಷಣ ಹೊಟ್ಟೆ ಹಸಿ ಹಾಕೊಂಡ್ ಬಿಟ್ಟೈತವ. ಅದಕ್ಕೆ ಲಘುನ ಸ್ನಾನ ಮಾಡಿ ದೇವ್ರಿಗೆ ಕೈ ಮುಗಿದು ಬಂದಿ ನೋಡು. ಏನಾರ ಆಗಿದ್ರೆ ಒಂದು ಸ್ವಲ್ಪ ಹಾಕೊಡ್ರಿ ಯವ್ವ, ಹೊಟ್ಟೆ ಭಾಳ ಹಸಿದು ಬಿಟ್ಟೈತಿ. ಅಯ್ಯೋ ಅತ್ತಾರ, ಅಡಿಗೆ ಆಗೈತಿ ಬರ್ರಿ. ಆಗಲೇ ರೊಟ್ಟಿ ಪಲ್ಯ ಅನ್ನ ಸಾರು ಎಲ್ಲ ಆಗೈತಿ. ಬರ್ರಿ ನೀವು ತಿನ್ನಂದ್ರೆ ಅಂತ ಬರ್ರಿ. ಯವ್ವ ಚಲೋ ಆತವ ಯವ್ವ, ಹಸುವಿಗೆ ಕೈಕಾಲೆಲ್ಲ ನಡಗ್ದಂಗೆ ಹಾಕೊಂಡ್ ಬಿಟ್ಟೈತಿ ನನಗಂತೂ. ನಡ್ರಿ ಯವ್ವ ಲಘುನ ಒಂದು ಸ್ವಲ್ಪ ಹಾಕೊಡ್ರಿ. ಅತ್ತಾರ, ನಿಮ್ಗೆ ಇವಾಗ ವಯಸ್ಸಾಗಿರ್ತೈತಲ್ಲ, ನೀವು ಅವಾಗವಾಗ ತಿಂತಾನೆ ಇರ್ಬೇಕು ಏನಾರ. ಹಿಂಗೆ ನೀವು ಸ್ನಾನ ಮಾಡಿದ ಮೇಲೇ ತಿನ್ನೋದು, ಪೂಜೆ ಆದ್ಮೇಲೆ ತಿನ್ನೋದು ಅಂತಂದು ಎಲ್ಲ ನಡ್ಸಕ್ಕೆ ಹೋಗ್ಬೇಡ್ರಿ. ಅವಾಗೆಲ್ಲ ನಿಮ್ಮ ಕೈಯಾಗ ಹಾಕೈತೆ. ಈ ವಯಸ್ಸಾದಂಗೆ ಅದೆಲ್ಲ ನಡ್ಸೋಕ್ಕಾಗಂಗಿಲ್ಲ. ಬರ್ರಿ ಹಾಕೊಡ್ತೈತಿ, ಮೊದಲು ಊಟ ಮಾಡ್ಬರ್ರಿ ನೀವು. ಹೂನವ ಯವ್ವ, ಇನ್ಮೇಲೆ ನೋಡ್ತೀನಿ ಆದಷ್ಟಂತೂ ನಡ್ಸದ, ಆಗಲಿಲ್ಲ ಅಂದ್ರೆ ಬಿಡೋದಾಟ. ನಡ್ರಿ ಯವ್ವ ಒಂದು ಸ್ವಲ್ಪ ಲಘುನ ಹಾಕೊಡ್ರಿ, ಹೊಟ್ಟೆ ಅನ್ನೋದು ಹಸದ್ ಬಿಟ್ಟೈತಿ.